ರಾಜಣ್ಣ ಅವರು ಹಿಂಗೆ ಬಂದು ಇಲ್ಲಿ ಬರ್ತಾ ಇದ್ದಂಗೆನೆ ಇಲ್ಲಿ ಒಂದು ಸೋಫಾ ಇರುತ್ತೆ. ಎಕ್ಸಾಕ್ಟಾಗಿ ನೀವು ಆ ಸೀನಲ್ಲಿ ನೋಡ್ಬೋದು. ಈ ಪಿಲ್ಲರ್ ಅಲ್ಲಿರುತ್ತೆ. ಇದಷ್ಟೇ ಅಲ್ಲ, ಹಿಂದೆಗಡೆ ಆ ಪಿಲ್ಲರು ಸಹ ಕಾಣುತ್ತೆ ನೋಡಿ. ಆ ಪಿಲ್ಲರ್ ಸಹ ಕಾಣುತ್ತೆ. ನಿಮ್ ತಂಗಿನ ಅಲ್ಲ, ನನ್ನ ಡಾಕ್ಟರ್ ಭಾಮ. ಈ ಫ್ರೇಮ್ ಇಲ್ಲೇ ಆಗೋದಕ್ಕೆ ಸಾಕ್ಷಿ ಏನಂದ್ರೆ, ನೀವು ಆ ಕಿಟಕಿ ನೋಡಿ, ಆ ಕಿಟಕಿ ಇವಾಗಲೂ ಹಾಗೇ ಇದೆ. ಇಲ್ಲಿ ಈ ಫ್ರೇಮಲ್ಲಿ ನಮ್ಮ ರಾಜಣ್ಣವರು ಇಲ್ಲೇ ನಿಂತಿರ್ತಾರೆ. ಇಲ್ಲಿ 2 ಚೇರ್ ಇರುತ್ತೆ. ಇಲ್ಲಿ ರಾಜಣ್ಣವ್ರು ಮಾತಾಡ್ಬೇಕಾರೆ ಈಗ ನೋಡಿ, ಈಗ ಅಲ್ಲಿ ಹೇಗಿದೆ ಈ ಸೀನು ಅಂತ. ಬೆಂಗಳೂರು ಎಷ್ಟು ಬದಲಾಗಿದೆ, ಫಾಸ್ಟಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಚಿಕ್ಕ ವಿಡಿಯೋ ಸಾಕು ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಕಳೆದ ಎಪಿಸೋಡ್ನಲ್ಲಿ ರಾಜ ನನ್ನ ರಾಜ ಸಿನಿಮಾದ ಅಂದರೆ 50 ವರ್ಷದ ಹಿಂದಿನ ಸಿನಿಮಾ ಶೂಟಿಂಗ್ ಸ್ಪಾಟ್ಗೆ ಕರ್ಕೊಂಡೋಗಿದ್ದೆ. ನಾನಿವತ್ತು ಮತ್ತೆ ನಮ್ಮ ರಾಜಣ್ಣ ಅವರ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ತೋರ್ಸೋಕೆ ಬಂದಿದ್ದೀನಿ. 50 ವರ್ಷದ ಹಿಂದಿನ ಮನೆಯ ಕತೆ. ಆ 50 ವರ್ಷದ ಹಿಂದಿನ ಮನೆ ಯಾವ್ದು ಗೊತ್ತಾ? ಇದೇ ನೋಡಿ, ಇದೇ ಆ ಮನೆ. ಇವತ್ತು ನಾನು ಹೇಳೋಕೆ ಹೊರಟಿರೋ ಎಪಿಸೋಡ್ನ ಕೇಂದ್ರ ಬಿಂದು ಇದೇನೆ. ನಮ್ಮ ರಾಜಣ್ಣವರು 3 ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿದಂತಹ ತ್ರಿಮೂರ್ತಿ ಅನ್ನೋ ಸಿನಿಮಾದ ಮಧ್ಯದಲ್ಲಿ ಬಾಲಣ್ಣ ಅವ್ರದ್ದು ಒಂದು ಮಧ್ಯದಲ್ಲಿ ಒಂದಷ್ಟು ಸೀನ್ಗಳು ಬರುತ್ತೆ. ನಾನು ಒಂದೊಂದು ಸೀನಾಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಸೀನ್ ನೋಡ್ಬೋದು. ಈ ಸೀನಲ್ಲಿ ಇಲ್ಲಿ ಮನೆ ಇರುತ್ತೆ. ಫಸ್ಟು ಆಗ 50 ವರ್ಷದ ಹಿಂದೆ ಎಂಟ್ರಿ ಹೀಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಂಟ್ರಿ ಇರುತ್ತೆ. ಮ್ಯಾಚ್ ಮಾಡ್ತೀವಿ ನೋಡಿ. ಇಲ್ಲಿದ್ದಾಗ ನೀವು ನೋಡ್ಬೋದು ಈ ಮನೆ ಬರುತ್ತೆ. ಆಗ ಈ ಕಾಂಪೌಂಡ್ ಇರೋದಿಲ್ಲ. ಹಿಂಗೆ ಬಂದ್ಬಿಟ್ಟು ರಾಜ್ಕುಮಾರ್ ಅವರು ಹೀಗೆ ನಿಂತ್ಕೋತಾರೆ. ಇಲ್ಲಿ ಗೇಟ್ ಇರುತ್ತೆ. ಹಿಂಗೆ ಬಂದು ಇಲ್ಲಿ ನಿಂತ್ಕೋತಾರೆ. ಈಗ ನಿಂತ್ಕೊಂಡು ಇಲ್ಲಿ ಗೇಟ್ ಇರುತ್ತೆ. ಗೇಟ್ ಒಳಗಡೆ ಹೋಗುತ್ತೆ. ಆ ಮೆಟ್ಲುಗಳೆಲ್ಲ ಇರುತ್ತಲ್ಲ, ಆ ಮೆಟ್ಲುಗಳನ್ನ ನಾನು ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ, ಬನ್ನಿ. ಒಳಗಡೆ ಹೋಗೋದಕ್ಕೂ ಮೊದಲು ಅಡ್ರೆಸ್ ಹೇಳ್ಬಿಡೋಣ ಅಲ್ವಾ? ಯಾವಾಗಲೂ ನನಗೆ ಹೇಳ್ತಾ ಇರ್ತೀರ ಅಡ್ರೆಸ್ ಹೇಳಲ್ಲ ಅಂತ. ನಾನು ಎಲ್ಲೋ ಒಂದು ಕಡೆ ಹೇಳಿರ್ತೀನಿ. ಆದರೆ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಬೇಕು, ಕೆಲವ್ರಿಗೆ ಲಾಸ್ಟಲ್ಲಿ ಹೇಳಬೇಕು. ಸೊ ಪರವಾಗಿಲ್ಲ, ನಾನು ಇವಾಗ ಹೇಳ್ಬಿಡ್ತೀನಿ. ಇದಿರೋದು ನಾಗರಬಾವಿ ಸೆಕೆಂಡ್ ಸ್ಟೇಜು ಮಾಳಗಾಳ ಅಂತ ಇದೆ. ಮಾಳಗಾಳಕ್ಕೆ ಬಂದು SBI ಬ್ಯಾಂಕ್ ಇದೆ. ಮಾಳಗಾಳ ರೋಡ್ ಬ್ರ್ಯಾಂಚು SBI ಇದೆ. ಅದರ ಆಪೋಸಿಟಲ್ಲೂ ಒಂದು ಸಣ್ಣ ರೋಡ್ ಆಗುತ್ತೆ. ಅದು 10th ಕ್ರಾಸು. ಅದರೊಳಗಡೆ ಸಣ್ಣದಾಗಿ ಹೋದರೆ ಈ ಮನೆ ಸಿಗುತ್ತೆ. ರೈಟ್ ಸೈಡಲ್ಲಿ ಇರುತ್ತೆ. ಡೌನ್ಗೆ ಹೋಗಬೇಕು ಒಂದು 50 ಮೀಟರ್ಸ್ ಹೋದರೆ ರೈಟ್ ಸೈಡ್ ನೋಡ್ಕೊಂಡು ಹೋಗ್ತಾ ಇದ್ರಿ ಈ ಬಿಲ್ಡಿಂಗ್ ಕಾಣುತ್ತೆ. ದಯವಿಟ್ಟು ಹೋಗಿ. ಸದ್ಯದಲ್ಲೇ ಇದು ಡೆಮಾಲಿಷನ್ ಆಗ್ತಾ ಇದೆ. ಯಾಕೆ ಗೊತ್ತಾ? ಈ ಬಿಲ್ಡಿಂಗ್ ಸೇಲ್ ಆಗಿದೆ. ಸೊ ನೋಡಂಗಿದ್ರೆ ಕೂಡಲೇ ಹೋಗಿ ನೋಡ್ಕೊಂಡು ಬಿಡಿ. ಯಾಕಂದರೆ ಈಗ ಸೇಲ್ ಆಗಿರೋದ್ರಿಂದ ಬರೋರು ಮಾರಬಹುದು. ಈಗ ಮನೆಯೊಳಗೆ ಹೋಗೋಣ ಬನ್ನಿ. ಈ ಫ್ರೇಮ್ ಇಡ್ತೀನಿ ನೋಡಿ. ಈ ಫ್ರೇಮಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ನೋಡಿ. ಆ ಮೆಟ್ಲಿದೆ ನೋಡಿ. ಹಾಗೆಯೇ ಆ ಮೇಲ್ಗಡೆ ಆ ಇದಿದೆಯಲ್ಲ, ಆ ಒಂಥರ ಮೋಲ್ಡು, ಅದು ಹಾಗೆ ಇಲ್ಲಿ ಮೆಟ್ಲು ನಾನು ಆಗಲೇ ತೋರಿಸ್ದಾಗೆ. ಇದು ಈ ಸೀನ್ ಇಲ್ಲೇ ನಡೆಯೋದು. ರಾಜ್ಕುಮಾರ್ ಅವರು ಬಂದು ನಿಲ್ಲೋದು ಇದೇ ಮನೆ ಎದುರುಗಡೆ 50 ವರ್ಷದ ಹಿಂದೆ. ವೀಕ್ಷಕರೇ, ತ್ರಿಮೂರ್ತಿ ಅನ್ನೋ ಸಿನಿಮಾ ನೀವು ದಯವಿಟ್ಟು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಒಂದು ಅದ್ಭುತವಾದ ಸಿನಿಮಾ. ಜಯಮಾಲ ಅವರು ಇದ್ದಾರೆ. ಇದು ಫಿಲಮಲ್ಲಿ ಬಾಲಣ್ಣ ಅವರ ಮನೆ ಆಗಿರುತ್ತೆ. ಸೊ ಮತ್ತೆ ತಡ, ಒಳಗಡೆ ಹೋಗೋಣ, ಮತ್ತೆ ಮ್ಯಾಚ್ ಮಾಡೋಣ ಸೀನ್ ಟು ಸೀನು. ಹಾಗೆ ಇವತ್ತು ನನಗೆ ಈ ಮನೆಯಲ್ಲಿ ಇರುವಂತಹ ಶ್ರೀನಿವಾಸನ್ ಅವರು ನನಗೆ ಇವತ್ತು ಗೈಡ್ ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಪಾಪ ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿದ್ದಾರೆ ನೋಡಿ. ಸರ್, ಶ್ರೀನಿವಾಸ್ ಸರ್ ಬನ್ನಿ. ಪರವಾಗಿಲ್ಲ, ಬನ್ನಿ, ಸಾಕು, ಬಿಟ್ಬಿಡಿ. ನಿಮ್ಮ ಹೆಸರು ಶ್ರೀನಿವಾಸ್ ಸರ್ ಅಲ್ವಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ಈ ಮನೇಲಿ? 7 ವರ್ಷ. 7 ವರ್ಷದಿಂದನಾ? ಇಲ್ಲಿ ಬಿಲ್ಡಿಂಗ್ ಇನ್ಚಾರ್ಜ್ ನೋಡ್ಕೊಳ್ಳೋದು 7 ವರ್ಷ. ಮೊದಲು ಏನು ಮಾಡ್ತಾ ಇದ್ರಿ ಸರ್? ಮೊದಲು ನಂದು ಮೆಜೆಸ್ಟಿಕಲ್ಲೇ ಅಂಗಡಿ ಇತ್ತು. ಓಕೆ. ಮತ್ತು ಅವಾಗಲೇ ನಾನು ನಿಮ್ಮನ್ನು ಮಾತಾಡಿಸಿದಾಗ ನಾನು ಶೂಟಿಂಗ್ ಎಲ್ಲ ನೋಡಿದ್ದೀನಿ ಅನ್ರಿ. ನಮ್ಮದು ಇಲ್ಲೇ ನಾಗರಬಾವಿ. ನಾನು ಬಂದು ಹೆಚ್ಚು ಕಮ್ಮಿ 86 ಮದುವೆ ಆಗಿದ್ದು. ಓಕೆ. ಗೊತ್ತು ನಮಗೆಲ್ಲ. ಹೌದಾ? ಆಮೇಲೆ ಅವಾಗ ಯಾರ್ದಿತ್ತು ಮನೆ ಇದು? ಅದು ಗೊತ್ತಿಲ್ಲ. ನೀವು ಶೂಟಿಂಗ್ ನೋಡಕ್ಕೆ ಬಂದಿದ್ರಾ ಇಲ್ಲಿ? ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀರಾ? ಅವಾಗ ಎಷ್ಟು ವರ್ಷ ನಿಮ್ಗೆ? ಅವಾಗ ನನಗೆ ಒಂದು 18 ವರ್ಷ ಇರಬೇಕು. 18 ವರ್ಷ. 18 ಎಷ್ಟು ವರ್ಷ ಇವಾಗ ನಿಮ್ಗೆ? 68 ವರ್ಷ? ಇಲ್ಲ, ಅದು ನನಗೆ 63. 63? ಅವಾಗಂದ್ರೆ 15 ಅಷ್ಟಾಗಿರುತ್ತೆ. ಅಷ್ಟೇ.
ಓಕೆ, ಹಂಗಾದ್ರೆ ಬಂದಿದ್ದೀರಾ ಇಲ್ಲೆಲ್ಲ ಸೀನ್ ಎಲ್ಲ? ಇಲ್ಲೆಲ್ಲ ಓಡಾಡಿದೀವಿ ಸರ್ ನಾವು. ನಮ್ಮ ನಾಗರೂಬದಿಂದ ಲಗ್ಗೆರೆಗೆ ಇಲ್ಲೇ ಕಾಲ್ದಾರಿ. ಓಹೋ, ಇವಾಗ್ಲೂ ಅವಾಗ್ಲೂ ಅಜಗಜ ಅಂತಾರಲ್ಲ ಸರ್. ಸ್ನೇಹಿತರೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಕಡೆ ಫುಲ್ಲು ಆ ಫಿಲಮಲ್ಲಿ ಇನ್ನೊಂದು ನಮಗೆ ಮಕ್ಕರ್ ಮಾಡ್ತಾರೆ, ಅದೇನು ಅಂತ ನೀವೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ ಫಿಲಮ್ ನೋಡಿದ್ಮೇಲೆ ಇಲ್ಲೆಲ್ಲ ಸರ್ ಅಲ್ಲೆಲ್ಲ ಏನಿತ್ತು ಸರ್ ಅಲ್ಲಿ? ಇಲ್ಲಿ ತೆಂಗಿನ ಗಿಡ, ದ್ರಾಕ್ಷಿ ತೋಟ, ಸಪೋಟ ತೋಟ. ಅದು ಆ ಸೀನು ತೋರಿಸ್ತೀನಿ ಸ್ನೇಹಿತರೆ. ಅಲ್ಲಿ ಒಂದು ಕಡೆ ಬರುತ್ತೆ, ಅಲ್ಲೆಲ್ಲ ಹೇಗಿತ್ತು ಏನು ಅಂತ. ಇವಾಗಲೂ ಹಾಗೆ ಇದೆಯಾ ಸರ್ ಮನೆ ಒಳಗಡೆ? ಈಗಲೂ ಒಳಗಡೆ ಇದೆ. ಹಾಗಾದ್ರೆ ಒಳಗಡೆ ಹೋಗೋಣ ಅಲ್ವಾ? ಬನ್ನಿ ಹಾಗಾದ್ರೆ ಸ್ನೇಹಿತರೆ, ಒಳಗಡೆ ಹೋಗೋಣ. ಸೀನ್ ಟು ಸೀನ್ ಮ್ಯಾಚ್ ಮಾಡೋಣ ಬನ್ನಿ. 50 ವರ್ಷದ ಹಿಂದಿನ ಮನೆ. ಇವಾಗ್ಲೂ ಈ ಗ್ರಿಲ್ಲೆಲ್ಲ ಹಾಗೇ ಇದೆ. ಇದೆಲ್ಲ ಅವಾಗಿನ ಡೋರ್ಗಳು ಎಲ್ಲ 50 ವರ್ಷ ಇದೆ. ಏನು ಪ್ಲಾನಿಂಗ್ ಅಲ್ಲಿ ಕಟ್ಟಿದ್ದಾರೆ ನೋಡಿ. ಇದು ಯಾವುದೋ ರೂಮ್ ಇದೆ, ಎಲ್ಲ ಸ್ಟೋರ್ ರೂಮ್ ಇದು. ಈ ಕಡೆ ಬಾಲ್ಕನಿ ಎಲ್ಲ ಇದೆ. ಇದೆಲ್ಲ ಸೀಟಿಂಗ್ ತುಂಬ ಆಗಿದೆ. ಈ ಸೀನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅದು ಯಾಕೆ ಖಾಲಿ ಇದೆ ಅಂತ ನೀವು ಅನ್ಕೋಬೋದು ಸ್ನೇಹಿತರೆ. ಈ ಮಲ್ಲಿಕಾರ್ಜುನ್ ಅಲ್ವಾ ಅವ್ರ ಹೆಸರು, ಓನರ್ ಹೆಸರು? ಅವರು ಸೇಲ್ ಮಾಡಿದ್ದಾರೆ. ಮಹಾಲಿಂಗಪ್ಪ ಅವರು ಸೇಲ್ ಮಾಡಿದ್ದಾರೆ. ಅವರು ಇನ್ನೊಬ್ರು ತಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಖಾಲಿ ಇದೆ. ನೆಕ್ಸ್ಟು ನೋಡ್ಬೋದು, ಇಲ್ಲೆಲ್ಲ ಶೂಟಿಂಗ್ ಆಗಿದೆ. ಆದರೆ 50 ವರ್ಷದ ಹಿಂದೆನೇ ಎಂಥ ಪ್ಲ್ಯಾನಿಂಗ್ ಕಟ್ಟಿದ್ದಾರೆ ನೋಡಿ. ನೋಡಿ ಇಲ್ಲೇ ಫಸ್ಟು ಇಲ್ಲಿ ಮನೆಗಳಿವೆ, ತುಂಬಾ ಮನೆಗಳಿವೆ. ಆದರೆ ಅವಾಗೆಲ್ಲ ಬೆಟ್ಟ ಗುಡ್ಡಗಳು, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಒಂದ್ಸರಿ ಹೋಮ್ ಟೂರ್ ಮಾಡಿಬಿಡೋಣ ಅಂತ ಬಂದೆ. ನೋಡಿ ಇದೆಲ್ಲ ಡ್ಯೂಪ್ಲೆಕ್ಸು, 50 ವರ್ಷದ ಹಿಂದೆನೇ ಡ್ಯೂಪ್ಲೆಕ್ಸು. ಮೇಲ್ಗಡೆ 2 ರೂಮ್ ಇದೆ. ಅಲ್ಲೊಂದು ರೂಮು. ಇಲ್ಲೆಲ್ಲ ಶೂಟಿಂಗ್ ಆಗಿದೆ ಸ್ನೇಹಿತರೆ. ರಾಜಣ್ಣವ್ರು ಇದೆಲ್ಲ ತುಂಬಾ ಓಡಾಡ್ಬಿಟ್ಟಿದ್ದಾರೆ. ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ಬಂದು ಈ ಅಡುಗೆ ಮನೆ, ಇದು ಅಡುಗೆ ಮನೆ, ಓಪನ್ ಕಿಚನು. ಆ ಕಡೆ ಸೆಕ್ಯೂರಿಟಿ ಇವರೆಲ್ಲ ಇರೋದು. ಇದು ಕಿಚನ್ ಆಗಿತ್ತು. ಸೊ ಇದನ್ನು ಅವರು ತೊಗೊಂಡಿದ್ದಾರೆ. ಈಗ ನೆಕ್ಸ್ಟ್ ಯಾರು ತೊಗೊಂಡಿದ್ದಾರೋ ಅವರು ರಿನೋವೇಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಒಳಗಡೆ ಇದು ಬೇಸ್ಮೆಂಟ್ಗೆ ಹೋಗೋದು. ಇದು ಸ್ಟೋರ್. ಸೊ ಇದು ಈ ಮನೆ ಒಳಗಡೆ ಇಲ್ಲ. ಸೊ ಇವಾಗ ನಾನು ಒಂದೊಂದು ಸೀನ್ ಮಾಡ್ತೀನಿ ನಮ್ಮ ಶ್ರೀನಿವಾಸ್ ಅವರ ಸಹಾಯದಲ್ಲಿ. ನಮ್ಮ ರಾಜಣ್ಣವರು ಒಳಗಡೆ ಬರ್ತಾರಲ್ಲ ಮನೆ ಇದರಿಂದ, ಆದರೆ ಮೇನ್ ಡೋರ್ ಇರೋದು ಆ ಕಡೆ ಸ್ನೇಹಿತರೆ. ಆದರೆ ಫಿಲಮಲ್ಲಿ ಎಂಟ್ರಿ ತೋರಿಸೋದು ಈ ಕಡೆಗೆ. ರಾಜಣ್ಣವರು ಹಿಂಗೆ ಬಂದು ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ಒಂದು ಸೋಫಾ ಇರುತ್ತೆ. ಎಕ್ಸಾಕ್ಟಾಗಿ ನೀವು ಆ ಸೀನಲ್ಲಿ ನೋಡ್ಬೋದು. ಈ ಪಿಲ್ಲರ್ ಅಲ್ಲಿರುತ್ತೆ. ಇದಷ್ಟೇ ಅಲ್ಲ, ಹಿಂದೆಗಡೆ ಆ ಪಿಲ್ಲರು ಸಹ ಕಾಣುತ್ತೆ ನೋಡಿ. ಆ ಪಿಲ್ಲರ್ ಸಹ ಕಾಣುತ್ತೆ. ನಿಮ್ ತಂಗಿನ ಅಲ್ಲ, ನನ್ನ ಡಾಕ್ಟರ್ ಭಾಮ. ನಿಮ್ಮ ಸಿಸ್ಟರ ಅಂತ ಅವಾಗಿಲ್ಲ, ಮಗಳು ಅಂತಾರಲ್ಲ. ಈ ಫ್ರೇಮ್ ಇಲ್ಲೇ ಆಗೋದಕ್ಕೆ ಸಾಕ್ಷಿ ಏನಂದರೆ, ನೀವು ಆ ಕಿಟಕಿ ನೋಡಿ, ಆ ಕಿಟಕಿ ಇವಾಗಲೂ ಹಾಗೇ ಇದೆ. ಇಲ್ಲಿ ಈ ಫ್ರೇಮಲ್ಲಿ ನಮ್ಮ ರಾಜಣ್ಣವರು ಇಲ್ಲೇ ನಿಂತಿರ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಇದಾದಮೇಲೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಬಂದರಲ್ಲ ಬಾಮ ಅಂತ ಆ ಫಿಲಮಲ್ಲಿ ಆ್ಯಕ್ಟರ್ ಹೆಸರು, ಅವರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ರಾಜಣ್ಣವರು ಮಾತಾಡ್ಸೋಕ್ಕೆ ಇಲ್ಲಿಗೆ ಬರ್ತಾರೆ. ಆವಾಗ ಬಾಲಣ್ಣವರು ಬರ್ತಾರೆ. ಬಾಲಣ್ಣವರು ಬಂದಾಗ ಇಲ್ಲಿ ನೋಡ್ಬೋದು ಈ ಕಿಟಕಿ ಆಗ ಹಾಗೆ ಇರುತ್ತೆ. ಅಷ್ಟೇ ಅಲ್ಲ, ಈ ಗ್ರಿಲ್ ನೋಡಿ, ಈ ಗ್ರಿಲ್ 50 ವರ್ಷದ ಹಿಂದಿನ ಗ್ರಿಲ್ ಸ್ನೇಹಿತರೆ. ನೋಡಿ ಮ್ಯಾಚ್ ಮಾಡ್ತೀನಿ. ಇದಷ್ಟೇ ಅಲ್ಲ ನೋಡಿ, ಈ ಗ್ರಿಲ್ಲು ಮ್ಯಾಚ್ ಆಗುತ್ತೆ ಅಲ್ವಾ? ಇದಷ್ಟೇ ಅಲ್ಲ, ಇಲ್ಲಿ ನೋಡಿ ಈ ಮೆಟ್ಲುಗಳೂ ಸಹ ಹಾಗೆ ಇದೆ. ಆದರೆ ಇದು ಕಬಡ್ನ ಹೊಸ್ದಾಗಿ ಮಾಡ್ಕೊಂಡಿದ್ದಾರೆ. ಮೆಟ್ಲು ಮಾತ್ರ ಹಾಗೆ ಇದೆ ನೋಡಿ. ಇಲ್ಲಿ ನಿಂತ್ಕೊಂಡು ಯಾರಪ್ಪ ಇವರು ಅಂತ ಬಾಮ ಅವ್ರು ಕೇಳ್ತಾರೆ. ಅವಾಗ ರಾಜಣ್ಣವರು ಏನೋ ಹೇಳಕ್ಕೆ ಬರ್ತಾರೆ. ಅವಾಗ ಬಾಲಣ್ಣವರ ವೈಫ್ ಪಾತ್ರ ಮಾಡಿರೋರು. ಇದೆಲ್ಲ ನಡೆಯೋದು ಈ ಸೀನು ಇಲ್ಲೇನೆ ನೋಡಿ ಸ್ನೇಹಿತರೆ. ಯಾರಿಗಿದು ಕಾಫಿ ದೇವಿಕೆ? ನಿಮಗಲ್ಲ, ಶೇಖರುಗೆ. ಹುಡುಗನ ನಾನೇ ಕೊಡ್ತೀನಿ. ಈ ಸೀನ್ ಆಗೋದು ಇಲ್ಲೇ ನೋಡಿ ಸ್ನೇಹಿತರೆ. ಫಸ್ಟು ಈ ಕಿಟಕಿಯಿಂದ ನೋಡಿ, ಇವಾಗ ಬಿಲ್ಡಿಂಗ್ಗಳಾಗಿದೆ. ಆಗ ಫುಲ್ಲು ಖಾಲಿ ಜಾಗ, ಬೆಟ್ಟ ಗುಡ್ಡಗಳು. ಇಲ್ಲಿ ಕಾಫಿ ಮಾಡ್ತಾ ಇರ್ತಾರೆ. ಆಗ ಬಾಲಣ್ಣವರು ಬಂದು ಇಲ್ಲಿ ಯಾರಿಗೆ ಕಾಫಿ ಅಂತೆಲ್ಲ ಕೇಳ್ತಾರಲ್ಲ. ಸೊ ಇಲ್ಲಿ ಕಾಫಿ ನಾನೇ ತಗೊಂಡೋಗ್ತೀನಿ ಅಂತಾರಲ್ಲ. ಈ ಸೀನಲ್ಲಿ ನೋಡ್ಬೋದು ಈ ಸ್ವಿಚ್ ಬೋರ್ಡು ಆವಾಗ ಹೇಗಿತ್ತು, ಈಗ ಹೇಗಿದೆ ಅಂತ. 50 ವರ್ಷದ ಹಿಂದಿನ ಸ್ವಿಚ್ ಬೋರ್ಡ್ ಆವಾಗ ಸಿನಿಮಾದಲ್ಲಿತ್ತು. ಈಗಿನ ಸ್ವಿಚ್ ಬೋರ್ಡ್ ಇಲ್ಲಿದೆ. ಸೊ ಇಲ್ಲಿಂದ ತಗೊಂಡು ಬಾಲಣ್ಣವ್ರು ನಾನೇ ಕೊಡ್ತೀನಿ ಅಂತ ಸೀದಾ ಹೀಗೆ ಹೋಗ್ತಾರೆ. ಹೀಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ತಾರೆ. ನೀವು ನೋಡ್ಬೋದು ಅವಾಗ ಬಾಗಿಲು ಅದೇ ರೀತಿ ಕಾಣುತ್ತೆ. ಆವಾಗಲೂ ಅಷ್ಟೇ ಖಾಲಿ ಇದ್ದಿತ್ತು ಗುಡ್ಡಗಳು. ಈಗ ಇದಿರುತ್ತೆ. ಇಲ್ಲಿಂದ ಕಾಫಿ ತೊಗೊಂಡೋಗ್ಬಿಟ್ಟು ಬಾಲಣ್ಣವರು
ಹಿಂಗೆ ಹೋಗ್ತಾರೆ. ಕಾಲ್ ಹಿಡ್ದೆ ಕೈ ಹಿಡ್ದೆ ಯಾಕೆ ಹಿಡಿದ್ರು ಅಂತ ಕೇಳಿ ಅತ್ತೆ. ಅಷ್ಟೇನಾ? ಸೊ ಇಲ್ಲಿ ನಿಂತಿರ್ತಾರೆ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಈ ಥರ ಕಲಿನ ಇನ್ನು ಈ ಪೊಸಿಷನಲ್ಲಿ ಬರುತ್ತೆ. ಈ ಪೊಸಿಷನಲ್ಲಿ ಬಂದರೆ ನಾನು ಆಗಲೇ ಮಾತಾಡ್ಸ್ದಂಗೆ ಇಲ್ಲಿ ಮನೆ ನೋಡ್ಕೊಳ್ತಾ ಇದ್ದಂತಹ ಶ್ರೀನಿವಾಸ್ ಅವ್ರು ಹೇಳಿದ್ರು ಈ ಕಡೆ ಎಲ್ಲ ಸಪೋಟ ಗಿಡಗಳು ತೋಟಗಳು ಅದೆಲ್ಲ ಇತ್ತು ಅಂತ. ಹೀಗೆ ಹೇಗಿದೆ ನೋಡಿ, ಇದು ಈ ಕಡೆ ಆದರೆ ಇನ್ನೊಂದು ಸೀನಲ್ಲಿ ಒಂದಷ್ಟು ಸೀನ್ಗಳಲ್ಲಿ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ 2 ಚೇರ್ ಇರುತ್ತೆ, ಇಲ್ಲಿ ರಾಜಣ್ಣ ಅವ್ರು ಮಾತಾಡ್ಬೇಕಾರೆ. ಈಗ ನೋಡಿ ಈಗ ಅಲ್ಲಿ ಹೇಗಿದೆ ಈ ಸೀನು ಅಂತ. ಬೆಂಗಳೂರು ಎಷ್ಟು ಬದಲಾಗಿದೆ, ಫಾಸ್ಟಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಚಿಕ್ಕ ವಿಡಿಯೋ ಸಾಕು ಸ್ನೇಹಿತರೆ, ಹೇಗೆಲ್ಲ ಬೆಂಗಳೂರು ಬದಲಾವಣೆ ಆಗಿದೆ ಅನ್ನೋದನ್ನು ತೋರಿಸೋದಕ್ಕೆ. ಸರ್ ಈ ಕಡೆ ಏನಿತ್ತು ಸರ್ ಇಲ್ಲೆಲ್ಲ? ಈ ಕಡೆ ದ್ರಾಕ್ಷಿ ತೋಟ, ಸಪೋಟ ತೋಟ. ಓಕೆ, ಈ ಸೈಡ್ ಏನಿತ್ತು? ಈ ಕಡೆ ಎಲ್ಲ ಬೈಲು. ಏನು ಬೈಲು. ಮನೆಗೆ ಬಾರ್ಡ್ರಸ್ ಕಲ್ಗಳು ಹಾಕಿದ್ರಲ್ಲ, ಅದು ಇದು ಕಲ್ಗಳೆಲ್ಲ ಇದ್ವಲ್ಲ, ಅದು ಸೈಡ್ ಕಲ್ಲುಗಳು, ಸೈಡ್ದು ಕಲ್ಗಳು ಅದೆಲ್ಲ. ಓಕೆ, ಈ ಸೈಡ್ ಏನಿತ್ತು ಸರ್? ಈ ಸೈಡ್ ಎಲ್ಲ ಈ ಸೈಡ್ ಎಲ್ಲ ಖಾಲಿ ಜಾಗ ಇತ್ತು, ಖಾಲಿ ಜಾಗಗಳು. ಆ ಬೆಟ್ಟ ಗುಡ್ಡಗಳ ಥರ ಇತ್ತಲ್ಲ ಅದೆಲ್ಲ ಆ ಕಡೆ ಇದೆ ಬೆಟ್ಟ ಗುಟ್ಟ. ಇವಾಗ ಕಾಣಲ್ಲ, ಬಿಲ್ಡಿಂಗ್ ಮರೆಯಾಗ್ಬಿಟ್ಟಿದೆ. ಹೌದಾ? ಓಕೆ ಓಕೆ ಓಕೆ. ಸೊ ನೋಡೋದ್ರಲ್ಲ ನಮ್ಮ ಇವಾಗ ನೀವು ಚಿಕ್ಕ ಅದಾಗ ಆ ಟೈಮಲ್ಲಿ ನೀವು ಇದ್ರಿ ಇಲ್ಲಿ ನೋಡಿದ್ದೀರಾ? ಇಲ್ಲೆಲ್ಲ ನೋಡಿದ್ದೀರಾ? ಸಖತ್ ಬದಲಾವಣೆ ಆಗ್ಬಿಟ್ಟಿದೆ ಅಲ್ಲ ಬೆಂಗಳೂರು. ನೀವು ಯಾವ ಊರವರು? ತುಮಕೂರು. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ನಾನು 75 ಅಲ್ಲ 15 ವರ್ಷದ ಹುಡುಗ ಮುಂದಾಗ. 15 ವರ್ಷದ ಆ ಟೈಮಲ್ಲೇ ಬಂದಿದ್ದೀರಾ? ಓ, ಹಾಗಾದ್ರೆ ನೀವೆಲ್ಲ ನೋಡಿರ್ತೀರ ಈ ಖಾಲಿ ಜಾಗಗಳನ್ನ. ಈಗಂತೂ ಕಂಡಿಡಿಯಕ್ಕೆ ಆಗಲ್ಲ ಅಲ್ವಾ? ಹಾಗೇನು ಸರ್, ಈಗ 86ರಲ್ಲಿ ಒಂದು 10,000 ಕೊಟ್ಟರೆ ಒಂದು ಸೈಟ್ ಕೊಡೋರು. ಈಗ 1.5 ಕೋಟಿ ಆಗಿದೆ. 1.5 ಕೋಟಿ. ಓಕೆ ಓಕೆ. ಯಾವ ಏರಿಯಾ ಸರ್ ಇದು? ಎಕ್ಸಾಕ್ಟ್ ಲೊಕೇಶನ್ ಏನು? ನಾಗರಬಾವಿ ಸೆಕೆಂಡ್ ಸ್ಟೇಜು, ಮಾಳಗಾಳು. ಏನು ಹೇಳಿ? ಮಾಳಗಾಳ. ನಾಗರಬಾವಿ ಸೆಕೆಂಡ್ ಸ್ಟೇಜ್. ಇಲ್ಲಿಗೆ ಬಂದ್ರೆ ಇಲ್ಲಿ ಯಾವ್ದಾದ್ರು ರಾಜ್ಕುಮಾರ್ ತ್ರಿಮೂರ್ತಿ ಶೂಟಿಂಗ್ ಮನೆ ಅಂದ್ರೆ ಇಲ್ಲಿ ಕರ್ಕೊಂಡ್ ಬಿಡ್ತಾರೆ ಯಾರನ್ನ ಕೇಳಿದ್ರು. ಓಕೆ ಓಕೆ ಸರ್, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಸೀನ್ಗೆ ಹೋಗೋಣ. ಇದಷ್ಟೇ ಅಲ್ಲ ವೀಕ್ಷಕರೇ, ಇನ್ನೂ ತುಂಬ ಸೀನ್ಗಳನ್ನು ಮ್ಯಾಚ್ ಮಾಡೋದಿದೆ. ಹಾಗೇನೆ ಇದೇ ಮನೇಲಿ ನಿಮ್ಗೊಂದು ಹಾಡು ನೆನಪಿರಬಹುದು, ಲೇ ಲೇ ಅಪ್ಪನ ಮಗಳೇ. ಈ ಹಾಡಿನ ಶೂಟಿಂಗ್ ಕೂಡ ಈ ಮನೆಯಲ್ಲಿ ನಡೆದಿದೆ. ಎಲ್ಲೆಲ್ಲಿ ನಡೆದಿದೆ ಆ ಸೀನ್ಗಳು, ಹಾಗೇನೆ ಇನ್ನೂ ಒಂದಷ್ಟು ರೋಚಕವಾದ ಸೀನ್ಗಳ ಲೊಕೇಶನನ್ನು ನಾನು ನಿಮಗೆ ತೋರಿಸೋದು ಬಾಕಿ ಇದೆ. ಆದರೆ ತುಂಬ ಲೆಂತಿ ವಿಡಿಯೋ ಬೇಡ ಅಂತ 2 ಭಾಗಗಳನ್ನಾಗಿ ಮಾಡಿದ್ದೀನಿ. ಮತ್ತೊಂದು ಭಾಗವನ್ನು ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನು ನಿಮಗೆ ಹೇಳಲೇಬೇಕಿದೆ. ನಿಮಗೇನಾದರೂ ನನ್ನ ಈ ವರ್ಕ್ ಇಷ್ಟ ಆಗ್ತಿದ್ರೆ ಒಂದು ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಸೂಪರ್ ಥ್ಯಾಂಕ್ಸ್ ಅನ್ನೋದು ಕೆಳಗಡೆ ಶೇರ್ ಬಟನ್ ಪಕ್ಕದಲ್ಲಿ ರಿಮಿಕ್ಸ್ ಬಟನ್ ಪಕ್ಕದಲ್ಲಿ ಇದೆ ಸೂಪರ್ ಥ್ಯಾಂಕ್ಸ್. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಆದರೆ ಸ್ನೇಹಿತರೆ, ಸೂಪರ್ ಥ್ಯಾಂಕ್ಸ್ ನೀವು ಕೊಡೋದು ಕಂಪ್ಲೀಟಾಗಿ ನನಗೆ ತಲುಪೋಲ್ಲ, ಅದು ಬರೀ ನನಗೆ ತಲುಪೋದು 60% ಮಾತ್ರ. ನೀವು ಡೈರೆಕ್ಟಾಗಿ ನನಗೆ ಕೊಡಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿದ್ರೆ ನನ್ನ UPI ID ನಾನು ಕೊಡ್ತೀನಿ ನಿಮಗೆ. ಇದಾಗಿತ್ತು ಇವತ್ತಿನ ವಿಡಿಯೋ ವೀಕ್ಷಕರೇ. ಮತ್ತೆ ಸಿಗ್ತೀನಿ ನಾನು. ಹಾಗೆ ನೆಕ್ಸ್ಟ್ ಎಪಿಸೋಡ್ ನಾನು ಯಾವ್ದು ಮಾಡಬೇಕು ಅಂತಲೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ.